ಅಪ್ಪ ಚಕ್ಲಿರ ಎಷ್ಟು ರುಚಿ ಅದಾವ. ಚಕ್ಲಿ ಅಲ್ಲಿ ಇವು ಏನೋ ಅಂತಾರಲ್ಲ, ಏನ ಕೊಟ್ಟ ಸುದ್ದಿ ತಿನ್ನಕತ್ತೀನಿ. ನನಗೆ ಗೆಳತಿ ಅಂತೇಳಿ ಸುದ್ದಿ ಆದ್ ನೋಡಿ ಈಗ. ಇವ ಎಷ್ಟು ಚಲೋ ಅದಾವಲ್ಲ, ಚಲೋ ಅಥವಾ ಎಷ್ಟು ರುಚಿ ಅದಾವ ನೋಡು. ಅಲ್ಲ, ಗೌಡ್ರು ಸೀರೆ ತರ್ತೀನಿ ಅಂತ ಹೇಳಿ ಗಪ್ಪ ಆಗ್ಬಿಟ್ರಲ್ಲ. ಹೆಂಡತಿ ಜೊತೆ ಹೊರಗೆ ಅಡ್ಡಾಡಕತ್ತಾರ. ನಾನು ನೋಡಕತ್ತೀನಿ, ಸೀರೆದು ಏನು ಮಾತಾಡಕತ್ತೇ ಇಲ್ಲ. ಬರೀ ಅದನ್ನ ಕೊಡು, ಇದನ್ನ ಮಾಡಿಕೊಡು ಅಂತಾರ. ಸೀರೆ ತಂದಿನಿ ಅಂತ ಏನೋ ಹೇಳಕತ್ತೇ ಇಲ್ಲ. ತಂದಾರ ಇಲ್ಲ ಯಾರಿಗೆ ಗೊತ್ತು ಬಿಡು. ಬರೀ ಸುಳ್ಳೆ ಹೇಳ್ತಾರೆ, ಏನು ಮಾಡ್ತಾರೆ. ಇದನ್ನಾರ ಹಾಂಡೇನಾರ ಕೇಳಿಲ್ಲ ನೋಡು, ತರ್ತಿದ್ನ ಏನು ಅವಾರ ಇದ್ರೆ. ಯವ್ವಾ ಏನು ಮಾಡೋದು, ಒಬ್ರ ಗಡೋಳರು ಅದಾರಂದ್ರೆ ಉಸ ಅವಾದವ್ ಜಿಪುಣ್ರೆ. ಮಲ್ಲಿಕಾ ಮಲ್ಲಿಕಾ ನೋಡಿಲಿ ಏನು ತಂದಿನಿ ಅಂತ ತಿನ್ನೋದು ಬಿಟ್ಟು ಇಲ್ಲಿ ನೋಡಿಲಿ. ಹಾಂ ಏ ಸೀರೆ, ಈ ಸೀರೆ ಎಷ್ಟು ಚಂದ ಐತಿ. ಯವ್ವಾ ಎಷ್ಟು ಖುಷಿ ಆಗತ್ತೈತಿ ಗೊತ್ತಾ ನನಗೆ. ನೋಡು, ನಿನ್ನ ಸಂಬಂಧ ಮುಂಜಾನೆ ಹೋಗಿ ಅಂಗಡಿ ಮುಂದೆ ಕುಂತು ನಾಯಿ ಥರ ಕಾದು ಸೀರೆ ತೊಗೊಂಬಂದಿನಿ. ಗೊತ್ತೈತೇನ ನಿನ್ನ ಮ್ಯಾಗ ಎಷ್ಟು ಪಿರುತಿ ಇಟ್ಟೀನಿ ಅನ್ನೋದು. ನೋಡ್ಲಿ ಮಲ್ಲಿಕಾ, ನೋಡು ಇದು ನಿನಗೆ ಕಲರ್ ಭಾರಿ ಒಪ್ಪುತ್ತ ನಿನ್ನ ಬಣ್ಣಕ್ಕಂತಂದು ತಂದಿನಿ. ನಾನು ಹೆಂಡ್ತಿ ನಿನ್ನೆ ಸಂಜೆನಾಗ ತೊಗೊಂಬರಕಂತ ಮಾಡಿದ್ದೆ. ನಾನು ಹೆಂಡ್ತಿದಾರಲ್ಲ ಮನಿ 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 ಬಡ್ಡಿ ಸಂಬಂಧ ಕರ್ಕೊಂಡು ಅಡ್ಯಾಡಿದ್ಲು ಮರೆಯ. ಮೈಯೆಲ್ಲ ಬ್ಯಾನ್ ಆಯ್ತು, ಕೈಕಾಲೆಲ್ಲ ಹರಿಯಾಕತ್ತು. ಅದಕ್ಕೆ ನಾಳೆಗೆ ಹೋಗ್ರಾತ್ ಬಿಡು ಮಧ್ಯಾಹ್ನದಾಗ ಅಂತಂದು ಈಗ ತೊಗೊಂಬಂದು ನೋಡು. ಹೆಂಗೈತಿ, ಚಂದ ಐತಿಲ್ಲ? ಯವ್ವಾ ಭಾಳ ಖುಷಿ ಆಗತೈತಿ. ಈ ಖುಷಿ ನಿಮ್ಗೆ ಏನು ಕೊಡ್ಬೇಕಂತ ಅನ್ಸಕತ್ತೈತಿ ಗೊತ್ತನ? ಏನು ಕೊಡ್ತೀಯ ಜಲ್ದಿ ಕೊಡು. ಹೋಗ್ರಿ, ನನಗೆ ನಾಚಿಕೆ ಬರ್ತೈತಿ. ನಾನು ಅಲ್ಲ ಈಸೋದು ಕೊಡಂಗಿಲ್ಲ, ರಾತ್ರಿನ ಕೊಡ್ತೀನಿ. ಹಂಗೆ ಶಾಂಪಲಿಗೆ ಒಂದು ಮುತ್ತು ಕೊಡು. ಕಮಲಿ, ನೀ ಕೊಟ್ಟ ಮುತ್ತಿಗೆ ನಾನೇ ಕಳೆದೋದೆ ಚಿನ್ನ. ಭಾಳ ಭಾಳ ಖುಷಿ ಆಯ್ತು ನೋಡು. ಮತ್ತೆ ಮತ್ತೆ ಆ ಮುತ್ತು ತೊಗೊಂಡು ನಾ ಇನ್ನೂ ಚಿಗುರು ಮೀಸಿ ಹುಡುಗ ಆಗ್ತೀನಿ ಗೊತ್ತದ. ಮತ್ತೆ ಇನ್ನೊಂದು ಕೊಡು. ಹೋಗ್ರಿ, ನೀವೇನು ಸಣ್ಣ ಹುಡುಗರನ ಹೆಂಗೆ ಮಾತಾಡ್ತೀರ ನೋಡಿ. ಕೊಡ್ರಿ ಅದು ಸೀರೆ ತಗೋ. ಗೌಡ್ರ, ನಿಮ್ಗೆ ಇನ್ನೂ ಒಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದಾ? ಏನು ಹೇಳ ನನ್ನ ಬಂಗಾರ? ಯಾಕ್ರಿ ನಿಮ್ಮ ಹೆಂಡತಿ ನೆನ್ಸಕತ್ತೀರಲ್ಲ ಬಂಗಾರ ಅಂತ ಹೇಳಿ, ಯಾಕೆ ನಾನು ಮಲ್ಲಿಕಾ ನಿಮ್ಗೆ ಇಷ್ಟ ಆಗ್ಲಿಲ್ಲನ? ನೀನ ನನಗಿಷ್ಟ, ನಾನು ಆಕೆ ಇಷ್ಟ ಅಂತ ಹೇಳಿ. ನಾನು ಬಂಗಾರ ಅಂದ್ರೆ ನನ್ನ ಬಂಗಾರ, ಚಿನ್ನದ ಬಂಗಾರ ನೀನೇ ಅಂತ ಹಂಗನ್ನಕ ಹೋಗಿ ಬಂಗಾರ ಅಂತಂದೆ ಅಷ್ಟೇ. ಹೇಳಿ ಏನು ಬೇಕು ಹೇಳಿ. ಮತ್ತೆ ನನಗೆ ಚಿಕನ್ ತಿನ್ನಂಗಾಗೈತಿ. ನಾನು ನಿಮ್ಮ ಮನೆಗೆ ಬಂದ್ಮೇಲೆ ನಾನು ಚಿಕನೂ ಮಾಡಿಲ್ಲ, ನಿಮ್ಮ ಮನೆಯಾಗೂ ಚಿಕನ್ ಮಾಡಲ್ಲ. ನನಗೆ ಭಾಳ ಇಷ್ಟ. ಅದಕ್ಕೆ ಒಂದು ಕೋಳಿ ಕೊಯ್ಸ್ಕೊಂಡು ತೊಗೊಂಬರ್ರಿ, ನಾನು ಮಾಡ್ಕೊಂಡು ತಿಂತೀನಿ. ಕಬಾಬು ಅದು ಇದು ಏನೇನೋ ಎಲ್ಲ ಮಾಡ್ಕೊಂಡು ತಿಂತೀನಿ. ಹಾಂ ಚಿಕನ ಹೋಗೋ ಮಾರಾಯ, ನಾ ತಿನ್ನಂಗಿಲ್ಲ, ನಮ್ಮ ಮನ್ಯಾಗೂ ಮಾಡಂಗಿಲ್ಲ ಗೊತ್ತೈತಲ್ಲ. ಏನನ್ನ ನಾನು ಬಂಗಾರಿಗೆ ಗೊತ್ತಾತಂದ್ರೆ ನಾನು ಏನಿಲ್ಲ ಉಳುಷ ಬಿಡ್ತಾಳ. ನೀನ ತೊಗೊಂಬ, ರೊಕ್ಕ ಕೊಡ್ತೀನಿ ಆಯ್ತಾ? ಆಯ್ತು, ರೊಕ್ಕ ಕೊಡಿ ಮತ್ತೆ ಸದ್. ರೊಕ್ಕ ನೋಡ್ತೀನಿ ಅಂದ್ರಪ್ಪ ಕಿಸೆದಾಗ. ಅಯ್ಯೋ ಪರ್ಸು ಮನೆಗೆ ಬಿಟ್ಟು ಬಂದೀನಿ ನೋಡಿ, ನೆನಪ ಇಲ್ಲ. ಈ ಸೀರೆ ತೊಗೊಳೋ ಗದಲ್ದಾಗ ಹಂಗೆ ಬಿಟ್ಟು ಬಂದ್ಬಿಟ್ಟೆ. ಈಗ ಕಸ ಹುಡ್ಕಂತೇಳಿ ಪಾಣಿಗೆ ಬರ್ತೀಯಲ್ಲ, ಅಲ್ಲಿ ಟೇಬಲ್ ಮ್ಯಾಗ ಇಟ್ಟಿರ್ತೀನಿ. 1000 ರೂಪಾಯಿ ಇಟ್ಟಿರ್ತೀನಿ, ತೊಗೊಂಡು ಹೋಗಿ ತೊಗೊಂಬ. 1000 ರೂಪಾಯ? ಯಾಕೆ ಮಸಾಲೆದು ಎಲ್ಲ ತೊಗೋಬೇಕಲ್ಲ, ಮತ್ತು ಮಾಡೋಕ್ಕೂ ಏನೂ ಇಲ್ಲ ಸಾಮಾನು. ಒಂದೆರಡು ಗೌಡ್ಶನಿಯರಿಗೆ ನನಗೆ ಒಂದೆರಡು ಸಾಮಾನು ಕೊಡಿಸ್ರಿ. ಯಪ್ಪ ಬೇಕಂದ್ರೆ ಹೊರಗೆ ತೊಗೊಂಬಂದು ಕೊಡೋದ್ರೆ ಕೊಡ್ತೀನಿ. ನಮ್ಮ ಮನೇನು ಒಂದು ಗ್ಲಾಸ್ನು ಹೊರಗೆ ಹೋಗಂಗಿಲ್ಲ ಗೊತ್ತೈತೆ ನಿನಗೆ. ನಮ್ಮ ಅವ್ವ ನನ್ನ ಹೆಂಡತಿ ನನ್ನ ಉಳಿಸ ಬಿಡ್ತಾರೋ ಮಾರಾಯ. ನೀನೇ ಬೇಕಂದ್ರೆ ಕೇಳಿ ಇಸ್ಕೊ, ಹಳಿವು ಪಳಿ ಎಲ್ಲಿ ಇರ್ತಾವು ಕೊಡ್ತಾರೆ. ನನಗಂತೂ ಇನ್ ಮ್ಯಾಗ ಏನು ಕೇಳಕ್ಕೆ ಹೋಗ್ಬೇಡ, ನಾ ಹೊಕ್ಕಿನ ಹೊತ್ತಾಗುತ್ತೆ, ರಾತ್ರಿ ಬಿಡ್ತೀನಿ ಮಾಡಿಡು. ಗೌಡ್ರು ಅಂದರು ಕೇಳಿದ್ದೆಲ್ಲ ಕೊಡ್ತಾರಲ್ಲ, 1000 ರೂಪಾಯಿ ಕೊಡ್ತೀನಿ ಅಂದಾರ. ಈಗೆಲ್ಲ ತೊಗೊಂಬಂದು ಅದನ್ನು ಚಂದಾಗ ಸಾರು ಮಾಡಿ, ರೊಟ್ಟಿ ಮಾಡಿ, ಕಟ್ಟಗೆ ರೊಟ್ಟಿ ಮಾಡ್ಕೊಂಡು ಚಂದಾಗ ಊಟ ಮಾಡ್ತೀನಿ. ಅದಕ್ಕೆ ಕಬಾಬ್ ಮಾಡ್ಕೊತೀನಿ. ಅವ್ರಿಗೆ ಒಂದು ಇಡ್ಬೇಕಂತ ಇಡ್ತೀನಿ, ಸಂಜೆಗೆ ಬರ್ತೀನಿ ಅಂದರೆ ನನಗೆ ಭಾಳ ಖುಷಿ ಆಗ್ತೈತಿ. ಸೀರೆ ನೋಡಿ ಇನ್ನೂ ಸರ ತೊಗೊಂಬಂದಿನಿ, ಅದು ಯಾವಾಗ ತೊಗೊಂಬರ್ತಾರೆ. ಇವತ್ತು ಬರ್ತಾರಲ್ಲ ಕೇಳ್ತೀನಿ. ಎಷ್ಟು ನೋಡಿದ್ರು ಸೀರೆ ನೋಡ್ಬೇಕು ಅನ್ಸಕತ್ತೈತಿ ನೋಡಿ. ಎಷ್ಟು ಚಂದ ಐತಿ. ಉಟ್ಕೊಳ್ಳೆ ಬೇಡ ಹಂಗೆ ತೆಗೆದಿಡ್ಲೆ, ಉಟ್ಕೊಳ್ಳೆ ಬೇಡ ಹಂಗೆ ತೆಗೆದಿಡ್ಲೆ ಅನ್ನಂಗೆ ಆಕತೈತಿ. ಇದನ್ನ ಏನಾರು ಉಟ್ಕೊಂಡ್ನೆಂದ್ರೆ ನಮ್ಮ ಗೌಡ್ರು ನೋಡಿದ್ರೆ ನನ್ನ ಹತ್ರ ಹೆಂಡತಿ ಬಿಟ್ಟು ನನ್ನ ಜೊತೆನೇ ಇರ್ತಾರೆ ನೋಡು. ಎಷ್ಟು ಚಂದ ಐತಿ ನೋಡು. ಹಂಗೆ ಕುಂದ್ರಂಗೆ ಆಗುತ್ತೆ. ಕೆಲ್ಸಕ್ಕೆ ಹೋಗ್ತೀನಿ. ಯವ್ವ ಏನು ಮಾಡತ್ತಿ? ಯಾರವ್ರು? ಯಾರು ಬಂದವರು? ಯಾರು ಬಂದಿರಿ? ನಾನೇ ಮೂರ್ತಿ ಬಂದಿನಿ. ಮೂರ್ತಿ ಬಂದಿಂದ್ರಪ್ಪ. ಏನು ಈಗ ನೆನಪಾತನ ನಿನಗೆ ತಾಯಿ ಅನ್ನೋದು? ಇಲ್ವೇ ಕೆಲಸ ನೋಡ್ತೀಯಲ್ಲ. ಮಂದಿ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ, ನೋಡಿ ಮಾತಾಡ್ತೀಯಲ್ಲವ. ಮಂದಿ ಹೊಲಕ್ಕೆ ಕೆಲ್ಸಕ್ಕೆ ಹೋದ್ರೆ ಏನಂತ? ಇವಾಗ ಬೇಕಿ ಹಡ್ದವ್ ಅದಾಳ, ಹೋಗಿ ನೋಡ್ಕೊಂಬರ್ಬೇಕು, ಕಷ್ಟ ಸುಖ ಕೇಳ್ಬೇಕು, ಏನಾರು ಹೋಗಿ ಕೊಟ್ಟು ಬರ್ಬೇಕು ಅನ್ನೋದು ಐತೆ ನಿನಗೆ. ಮಗಳೂರಿಗೆ ಹೋಗಿನಿ ಅಂತೇಳಿ ಕೈನ ಬಿಟ್ಬಿಟ್ರಿ, ಈಗ ಯಾಕೆ ಬಂದಿ? ಈಗ ಬಂದಿ ನಿಂದ್ರಬೇ. ಇದ್ರೊಳಗೆ ಹಣ್ಣದ ನೋಡ್ ತಗೋ. ಸುಸ್ತಾಗುತ್ತೆ ನೋಡುವ, ಬಸ್ ಇಲ್ಲ ಏನೂ ಇಲ್ಲ. ಕ್ರಾಸಿಂದ ಒಳಗೆ ನಡ್ಕೊತಾ ಬರಟ್ಲೇನೆ ಸುಸ್ತಾತು. ಒಂದು ಗ್ಲಾಸ್ ನೀರು ಕೊಡು ಬೇವ. ರೇಣುಕಾ, ರೇಣುಕಾ, ನಿಮ್ಮ ಅಣ್ಣ ಬಂದಾನ ಮೂರ್ತಿ, ನೀರು ತಗೊಂಬ ಕುಡಿಯಾಕ. ಯಾವಾಗ ಬಂದ? ನಾನು ನೋಡೇ ಇಲ್ಲ. ಯಾವಾಗ ಬಂದೆ? ಆರಾಮದಿ ಇಲ್ಲ? ಹ್ಞೂನವ ಆರಾಮದೀನಿ, ನೀ ಆರಾಮದಿಯಲ್ಲ? ನಿಂಗೆ ತಂಗಿ ಯಾವಾಗ ನೆನಪಾಲ್ತಲ್ಲಪ್ಪ? ಹೌದಿಲ್ಲ? ಏನು ನೆನಪ ಆಗೋದಿಲ್ಲಪ್ಪ ನಿನ್ಗೆ. ಬಿಲು ಏನು ಮಾಡೋದು? ಅವು ಅಲ್ಲಲ್ಲ ನೋಡ್ಕೊಂಡು ಹೋಗಲ್ಲ. ತಾಯಿ ಇಲ್ಲತನ ಎಲ್ಲ ತಂದ ತಗೊಂಡು
ಪುಷ್ಪ ಎಷ್ಟು ನೆರಳಿಕೆಗಿತ್ತು ಏನು ಸುದ್ದಿ. ನನ್ನ ನಿನ್ನ ಮಗ ಅದಲ್ಲಲ್ಲ ಏನು ಕಲಿಯಾಕತ್ತಾನ ಈಗ? ಅವನವ ಈಗ 12ನೇ ಅದ ನೋಡು. ಹಾಂ ನನ್ನ ಮಗದೂ ಈಗ ಎಷ್ಟು 11ನೇ ಅದಲ್ಲ ನೋಡು. ಹಾಂ ಪವಿನಿಗೆ ಚಲೋ ಆಗತ್ತಿಲ್ಲ ನನ್ನ ಮಗಳು. ಹಾಂ 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 ಮುಂದೆ ನೋಡು, ನಾಳೆ ಇನ್ನೂ ಸಣ್ಣಕ್ಕಿದಾಳ, ಇವನು ಇನ್ನೂ ಸಣ್ಣದನ ಕಲಿತಾನ. ನೋಡು ನಾಳೆ ಮುಂದೆ. ಹಾಂ ಹೌದಿಲ್ಲ ಬೇವ? ಹ್ಞೂ ಏನಿಲ್ಲ, ನನ್ನ ಪ್ರವೀಣಗನ ತಗೊಳ್ಳೋದು ನನ್ನ ಮೊಮ್ಮಗನ. ಇರಕೋಬೇಕು ಮಗಳದಾಳ. ಸುಮ್ಮನೆ ಹಂಗ ಅಂತ ಮಾಡಿ ನೀನು ನಾ ಹುಟ್ಟಿದ ಹೆಸರಿಟ್ಟಿನಿ. ಮತ್ತು ನೀನು ಹಂಗ ಹಿಂಗೆ ಇಬ್ರು ಗಂಡ ಅಂತ ಆಡಿದ್ರೆ ನಡೆಯಂಗೆ ಇಲ್ಲ. 2 ಎಕರೆ ಹೊಲ ಐತಿ ಬಿಡ್ತೀನಿ ಅಂತ ತಿಳ್ಕೊಂಡು ಏನು ಇಲ್ಲಿಕಂದ್ರೆ ಅದು 2 ಎಕರೆ ತೊಗೊಂಬಂದು ನನ್ನ ಮಗಳಿಗೆ ಹಸ್ತೀನಿ ನೋಡಿ. ಮತ್ತೆ ನೀ ಏನಾರ ನನ್ನ ಮೊಮ್ಮಗಳನ್ನ ತೊಗೊಳಿಕಂದ್ರೆ ಯವ್ವ ಇನ್ನ ಮುಂದೆ ಇನ್ನೂ ಸಣ್ಣ ಹುಡುಗರದವು, ಯಾಕೆ ಈಗ ಮಾತಾಡ್ತಿ ಬಿಡು. ನಾನು ಏನು ಎದಕ್ಕೆ ಬಂದಿ ನನಗೆ ಸ್ವಲ್ಪ ಕೇಳಬೇ ಯವ್ವ, ಎಷ್ಟು ಕಷ್ಟ ಐತಿ ನಮಗೆ ಅದನ್ನು ಕೇಳಿ ನೀನು. ಏನಪ್ಪ ಹೇಳ. ನೀನು ಮೊದಲು ಕುಂದರು, ಕುಂತು ನಿಧಾನವಾಗಿ ಮಾತಾಡೋಣಂತ ಕುಂದರು. ಏನ ಬ್ಯಾಗ್ನಾಗ ಏನೈತಿ? ಹಣ್ಣು ಹೂ ಎಲ್ಲ ತಂದಿಯೇನು ನೀನು ತತಿಗೆ? ಹ್ಞೂನವ ತೊಗೊಂಬಂದಿ ನೋಡು, ತೊಗೊಂಡು ಹೋಗಿ ಒಳಗೆ. ಏನಪ್ಪ ಹೇಳ, ಏನು ಕಷ್ಟ ಐತಿ? ಎಂದಕ್ಕೆ ಬಂದಿ? ಏನು ಸುದ್ದಿ? ಅದಕ್ಕಂತೀನಿ ಏನೋ ಕೆಲಸ ಇದ್ರನ ಬಂದಿ ನೀನು. ಇಲ್ಲಿಕಂದ್ರೆ ನೀನು ಈ ತಾಯಿ ನೆನಪಾಗ್ತಾಳ ನಿನಗೆ? ಏನು ತಗೋಬೇಕಿದ್ಲ ಅಂದ್ರೆ ಮುಗಿದು ಹೋತು. ಹೌದಿಲ್ಲ? ಹಂಗಲ್ವೇ ಆಗಳ ಹೇಳಿನಲ್ಲ ಕೆಲಸ ಇದ್ವು ಅಂತೇಳಿ. ಏನೂ ಇಲ್ವಾ, ಆಕಿ ಬಡ್ಡಿ ಬಂಗಾರನ ಕಡೆ ಸಾಲ ತೊಗೊಂಡಿನಲ್ಲ, ಗೊತ್ತೈತಲ್ಲ ನಿನಗೂ. ಈಗ ಆಕಿ ಬಾಯ ಕಾಲು ಇಟ್ಬಿಟ್ಟಾಳವ, ಕೊಡ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಮನೆ ಒಂದು ಬರೆದು ಕೊಟ್ಟೇವಿ, ಮತ್ತು ಮನಿದೂ ಒಂದು ತೊಗೊಂಡು ಕೂತ್ಲಂದ್ರೆ ಏನು ಮಾಡೋದು? ಈಗ ಬಿಡಿಸೇ ಬಿಡ್ತಾಳಕಿ, ಮನೆ ಹಿಂದೆ ಮುಂದೆ ನೋಡೋದೇ ಇಲ್ಲಕಿ. ಏನು ಸಾಮಾನು ತೊಗೊಂಡು ಹೊರಗೆ ಒಗೆದು ಬಿಡ್ತಾಳೆ. ಏನೋ ಒಂದು ಇದರಿಂದ ನಿನ್ನೆ ಒಂದು ನಾಟಕ ಮಾಡಿ ತಪ್ಪಿಸ್ಕೊಂಡೇವಿ. ಅದ್ರ ಸಂಬಂಧವೇವ ನಿನ್ನ ಕೈ ಮುಗಿತೀನಿ. ನಿಂದೊಂದು ಸರ ಐತಲ್ಲ ಅದನ್ನ ಕೊಡು, ಈಗ ಒತ್ತಿ ಇಡ್ತೀನಿ. ಒತ್ತಿ ಇಟ್ಟು ತೊಗೊಂಡು ಒಂದು ಕುರಿ 1-2 ಕೋಳಿ ತೊಗೋಬೇಕಂತ ಮಾಡಿನೇ. ಅದನ್ನು ಒಂದು ಸ್ವಲ್ಪ ಬೆಳೆಸ್ಕೊಂತ ಹೊಕ್ಕಿನಿ. ಏನು ಮಾಡೋದವ, ಮಂದಿ ಹೊಲದಾಗ ಕೆಲಸ ಮಾಡಿ ಸಾಕಾಗೈತಿ. ನಮ್ಮ ಹೊಲ್ದಾಗ ಮಾಡೋಕಂದ್ರೆ ನೀರಿಲ್ಲ, ಮಳೆ ಸರಿಯಾಗಿ ಬರಂಗಿಲ್ಲ. ಬೋರ್ ಹಾಕಿಸ್ಬೇಕು. ಬೋರ್ ಹಾಕ್ಸ್ಬೇಕಂದ್ರೆ 1-2 ಲಕ್ಷ ರೂಪಾಯಿ ಬೇಕು. ಏನು ಮಾಡೋದು, ತಲೆ ಕೆಟ್ಟು ಹೋಗೈತಿ. ಅದ್ರ ಸಂಬಂಧವೇವ ಈಗ ಆಕಿನ ಸಾಲ ಒಂದಿಟ್ಟು ಮುಟ್ಟಿ ಒಂದು ಕುರಿ 1-2 ಕೋಳಿ ತೊಗೊಳಕ್ಕೆ ಅದಷ್ಟೇ. ನೀನು ಒಂದಿಟ್ಟು ಸಹಾಯ ಮಾಡ್ಬೇವ, ನಿನ್ನ ಕೈ ಮುಗಿತೀನಿ. ನಿನ್ಗೆ ಜಲ್ದಿನ ಬಿಡಿಸ್ಕೊಡ್ತೀನಿ ಅಂತ. ಅದಕ್ಕೆ ಬಂದೇನ? ಇದು ಐಡಿಯಾ ಯಾರು ಹೇಳ್ಕೊಟ್ಟಾರ? ನೀನು ಏನು ಹೇಳ್ಕೊಟ್ಲನ? ಆಕಿ ಬಾಪ್ಕಟ್ನಾಕಿ ಮತ್ತೆ ಹಂಗೆ ಹೇಳ್ಕೊಡೋದಕ್ಕಿಂದು ತಲೆಯಾಗ 4 ಕೂದಲಿರ್ಲಿಕ್ಕೂ ಬುದ್ಧಿ ಒಳಗೆ ಮಾತ್ರ ಜಾಸ್ತಿನೇ ಐತಿ ಬಿಡು. ಕೇಳ ಆಕಿನ ನನ್ನ ಮಗಳು ಕೇಳ. ಆಕಿಗೆ ಕೊಟ್ಟಿನಿ ನಾನು ಎಲ್ಲ ಬಂಗಾರ ತೊಗೊಂಡು ಆಕಿಗೆ ಕೊಟ್ಟಿನಿ. ಆಕಿ ಕೊಳ್ಳ ಹಾಕೊಂಡು ನಿಂತಾಳ. ಮತ್ತೆ ಕೇಳ ನಿಮ್ಮ ತಂಗಿನ. ಯವ್ವ ಹಂಗೆ ನಾಲ್ಕು ಹೋಗ್ಬೇಡ್ವಿ. ಸಂಘದಾಗ ಸಾಲ ಹಾಕಿವಿ. ಬಂತಂದ್ರೆ 50,000 ರೂಪಾಯಿ ಹಾಕಿವಿ. ಬಂತಂದ್ರೆ ಅದರ ತೆಗೆದು ಬಿಡಿಸಿ ಬಿಡ್ತೀನಿ ನನಗೆ. ಈಗ ಭಾಳ ಅರ್ಜೆಂಟ್ ಐತಿ. ಹಂಗನ ಹೋಗೋಣ. ನಾಳೆಗೆ ಎಷ್ಟೊತ್ತಿದ್ರು ತಂದು ಕೊಡ್ತೀನಿ ಅಂತ ಹೇಳಿನಿ ಬಂಗಾರ ಮಗ. ಅದ್ರ ಸಂಬಂಧ ಆಯ್ತು, ನಿನಗೆ ಕೊಡ್ಬೇಕಲ್ಲ, ನೀ ಏನು ವಾಪಸ್ ಬಿಡಿಸ್ಕೊಡೋದು ಬೇಡ. ತಗೋ, ಆದ್ರೆ ನನಗೊಂದು ಮಾತು ಕೊಡ್ಬೇಕು. ಏನು ಬೇದು? ನನ್ನ ಮೊಮ್ಮಗಳನ್ನ ನೀನು ಪ್ರವೀಣಗ ತಗೋಬೇಕು. ಇದಕ್ಕೆ ಒಪ್ಕೊಂಡ್ರೆ ಕೊಡ್ತಾಳೆ ನೋಡಾಕಿ ಸರನ. ಹೌಲೇನ, ನೀನು ನನ್ನ ಮಗಳನ್ನ ತಗೊಳ್ಳಬೇಕು. ಯಾಕಂದ್ರೆ ನನಗೆ ತೌಲ ಮನಿ ಬಿಲ್ಲಕ ಇತ್ತಾನ ಇಲ್ಲ. ಅದು ತಮ್ಮಂದ ನೋಡ್ಲೇನ. ಇಲೇಕಿ ಒಬ್ಬಕ್ಕೆ ಮಗಳು ಹೊಲಗ ಕುಲಕ ನನಗೆ ಭಾಳ ಅಂದಿಕ್ ಬರ್ತೈತಿ. ಅಲ್ಲ ತಮ್ಮಂದನ ನೀನು ತಲೆ ನೋಡ್ಕೊಂಡಕ್ಕಿ ಅನ್ನೋದು ನನಗೆ ಭಾಳ ಐತಿ. ನೋಡ್ಲೇನ ಇಲ್ಲ ಅನ್ನಕ್ಕೆ ಹೋಗಲ್ಲ. ನನ್ನ ಮಗಳಿಗೆ ಏನು ಕಲಿಮೆ ಐತಿ ನೋಡು. ಹೇಳಿ ನೋಡು ನೀನೇ. ಆಯ್ತಳವ. ಆಕಿ ಇನ್ನೂ 18 ವರ್ಷ ತುಂಬಿಲ್ಲ. ಮೊದಲು 18 ವರ್ಷ ತುಂಬಲಿ. ಆಕಿನ ಮನ್ಸಿನಾಗ ಏನೈತಿ, ಇವನ ಮನ್ಸಿನಾಗ ಏನೈತಿ ಎಲ್ಲ ನೋಡೋಣ. ಅವನು ಒಂದು ಕಾರ್ ಮೇಲೆ ನಿಂದಿರ್ಲಿ, ತೊಗೋತೀನಿ. ಆಯ್ತಾ? ನೀ ಏನು ಹೆದರ್ಕೋಬೇಡ. ಆಯ್ತಾ ಅವೆಲ್ಲ ಇದು ಹೇಳಿಯಲ್ಲ ತಾಕು. ನಿನಗೆ ತಲಾ ಹೊಲಗೈತಿ. ತಲಾ ಯಾಕೆ ಲಕ್ಕನ ಅದಾವು ತಂದು ಕೊಡ್ತೀನಿ, ತೊಗೊಂಡೋಗು. 36 ರೂಪಾಯಿ ಇರ್ತೀನಿ. ಮೊನ್ನೆ ಇವಳು ಅಲ್ಲಿ ಎಲ್ಲೇ ಕೆಲ್ಸಕ್ಕೆ ಹೋಗಿದ್ಲು. ಒಂದು ಏನೋ ಜಾಗ ಮಾಡಿಸಿದ್ಲಂತ ಅವಳು ಕುತ್ತಿಗೆ 36 ರೂಪಾಯಿ ಕೊಟ್ಟಲ್ಲ. ನಾನು ಹಂಗೆ ಇರ್ತೀನಿ, ತೊಗೊಂಡ್ಬಂದು ಕೊಡ್ತೀನಿ. ತೊಗೊಂಡೋಗು. ತಲಾ ಏನು ಬ್ಯಾಲ. ಮತ್ತು ತಲಾ ಕೊತ್ತೇನ ನೋಡಿ ಎಲ್ಲೈತಿ ತಲಾ ಎಲ್ಲೈತಿ ನಿಮ್ಮ ಕೊತ್ತಿದ್ದು ಅಂತ ಕೇಳ್ತದ ನಿಮ್ಮ ಮಾವ. ಅದಕ್ಕೆ ಬ್ಯಾಲ ತೊಗೊಂಬರ್ತೀನಿ, ಲಕ್ಕನ ತೊಗೊಂಡೋಗು. ಹೌದಾ ಬೇ? ಆಯ್ತಲ್ವ, ಖುಷಿ ಆಯ್ತು. ನಮ್ಮ ತಂಗಿ ನನಗೆ ಸಹಾಯ ಮಾಡಕತ್ಲಿ ಕಷ್ಟದಾಗ. ನೋಡಕತ್ವೆ ನಿನ್ನ ಮಗಳನ್ನ ನನ್ನ ಮಗ ತೊಗೋತೀನಿ. ಆಯ್ತಾ? ಈ ಸದ್ದ ನನ್ನ ಜೊತೆ ಕಳಿಸೇ ಬಿಡು ನಿನ್ನ ಮಗನ. ಒಂದು 4 ದಿನ ನಮ್ಮ ಮನೆಯಾಗ ಇದ್ದು ಬರಲಿ. ಆಯ್ತಾ? ಅವಲ್ಲ ಏನ? ಆಯ್ತಪ್ಪ, ಇದಾಗ ಕಳಿಸ್ತೀನಿ. ಅವನು ಬತ್ತಲ್ಲ ಕಳ್ಕೊಂಡೋಗು. ಮೊನ್ನೆ ಅನ್ನತಿಲ್ಲ ಓ ಬತ್ತೀನವ ಊದಕಲೆ ನಮ್ಮ ಪವಿನನು ಭಾಳ ದೀವ್ನಂದ ನಂತ ತತ್ತಿತಿ ಓ ಬರ್ತೀನಿ ಅಂತೇಳಿ ಹಂಗೆ ಈ ಕಿವಿ ಹಾಕಿ ಎಲ್ಲ ತೋಲಿ ಓ ಬಲ್ಲಿ. ಆಯ್ತಾ? ಮಮ್ಮಿ ಯಮ್ಮ ಏನು ಮಾಡಕತ್ತೀರಿ? ನಾನು ಬಂದೆ. ಮಾವ ಬಂದನ. ಮಾವ ಆರಾಮದಿಯಾ? ಹ್ಞೂ ಪ್ರೇಮ ಆರಾಮದೀನಿ. ನೀ ಆರಾಮದಿಲ್ಲ? ನಡಿಬೇ, ಊರಿಗೆ ಹೋಗೋಣ. ಒಂದು 4 ದಿನ ಇದು ಬರಕತ್ತಿ. ಹೌದಾ ಮಾಮ? ಬರ್ತೀನಿ. ರೆಡಿಯಾಗು. ಚೀಲ ಏನೇನು ಇಟ್ಕೋಬೇಕು ನೋಡಿ, ಇಟ್ಕೋ. ಮತ್ತು ಬಸ್ ಹೊತ್ತಾಗುತ್ತಾ. ನಡಿ ಹೋಗೋ, ನಡಿ. ಮತ್ತು ಮಳೆ ಅದು ಬರ್ತಿರ್ತೈತೆ ಬಾ. ಬಸ್ ಒಂದು ಸಿಗೋದು, ಅಲ್ಲಿಂದ ನಡ್ಕೊತ ಬಂದೀನಿ. ಇರೋದು ಒಂದೇ ಬಸ್ ನಿಮ್ಮ ಊರಿಗೆ. ಈಗ 5 ಗಂಟೆಗೆ ಬಸ್ ಐತಿ. ನಡಿ ಹೋಗೋ, ನಡಿ. ತೊಗೊಂಬಾ ಜಲ್ದಿ. ಏನ ಲಕ್ಕ ಚೀಲ್ನಾಗ ಇತ್ತು ಕೊತ್ಬಿಡ್ತೀನಿ. ಉತ್ಯಾಲಾಗಿ ತೊಗೊಂಡೋಗಿ ವೈನಿ ಕೈಕೊಲು. ಹೋಗಿ ಬಡ್ಡಿ ಬಂಗಾರ ಹಾಕೊಲು. ಹಂಗೆ ನೋಡು ಪವಿನ ಪೇಮಾನ ಒಂದು ಸ್ವಲ್ಪ ಮಾತಾಡ್ಸ. ಒಂದು ಸ್ವಲ್ಪ ಮಾತಾಡಲಿಲ್ಲ ಅಂದ್ರೆ ಗೊತ್ತಾಗುತ್ತೆ ಅವಳಿಗೆ. ಈಗಿನ ಮಾಡ್ಕೊಳ್ಳೋನಲ್ಲಪ್ಪ ನೀನು ಅಂತ ಹೇಳು. ನೀ ಹೇಳಿಕಂದ್ರೆ ಹೆಂಗೆ ಗೊತ್ತಾಗುತ್ತೆ? ಪವಿನ ಭಾಳ ತಾನೇ ಅದಾನಪ್ಪ. ಅದಕ್ಕೆ ಸಂಬಂಧನ ನನ್ನ ಮಗಳ ಅಲ್ಲಿ ಹೊಂದ್ಕೊಂಡು ಹೋಗ್ತಾಳ ಅಂತ ಅರ್ಥ. ನಾ ಪವಿನಂದ ಭಾಳ ಇಷ್ಟ ನನಗೆ. ನೋಡಪ್ಪ ಹೇಳು ಅವನಿಗೆ. ಯಾಕೆ ಅವನಿಗೆ
ಆಯ್ತಾಳವೆ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಮಗಳನ್ನ ನಮ್ಮ ಮನೆ ಸೊಸಿ ಆಯ್ತಾ. ನೀನು ಇಷ್ಟು ಒಳ್ಳೆ ಮನಸ್ಸು ಐತಿ, ನಾನು ಹೆಂಗೆ ಇದನ್ನ ಮಾಡ್ತೀನಿ. ತಗೋತೀನ ಮಾವ. ನಾನು ಇಷ್ಟ ಕಷ್ಟ ಏನು ಕೇಳಂಗಿಲ್ಲ. ನಿಮ್ಮ ಮಾತಾಡೋದನು. ನಾನು ಮೊದಲ ಪ್ರವೀಣ್ ಮಾಮನ ಜೊತೆ ಮಾತಾಡಿ ಆಮೇಲೆ ಏನಂತ ಡಿಸಿಷನ್ ತಗೋತೀನಿ. ಹಂಗೆ ಸಡನ್ಲಿ ಹೋಗಿ ಮದುವೆ ಆಗಂಗಿಲ್ಲ ಆಯ್ತಾ. ಆಯ್ತಾಳವ, ಮಾತಾಡು. ನಿನಗೆ ಇಷ್ಟ ಅಂತೇಳಿ ಏನಾರ ಇದ್ರೆ ಹೇಳು, ಮದುವೆ ಮಾಡ್ತೇವಿ. ನಿಮ್ಮ ಅವಂದು ಭಾಳ ಇಷ್ಟ ಐತಿ, ನನ್ನ ಮಗಗತ್ ಮಾಡ್ಬೇಕು ನಿನ್ನ ಮದುವೆ ಅಂತೇಳಿ. ಅದ್ರ ಸಂಬಂಧ ಮೊದಲು ಮಾತಾಡು. ಈಗ ನಿನ್ನೆ ಮದುವೆ ಮಾಡಲ್ಲ, ಇನ್ನೂ 5-6 ವರ್ಷ ಅವ್ನ ಕಾಲ ಮ್ಯಾಗ ಅವನು ನಿಂದಿರ್ಬೇಕು, ನಿಂದು ಸಾಲಿ ಮುಗಿಬೇಕು. ಹೌದಿಲ್ಲ? ಹಂಗಂದ್ರ ಓಕೆ. ನನಗೂ ಸುದ್ದಿ ನಿನಗೊಂದು ವಿಷಯ ಹೇಳ್ಬೇಕು. ನಾನು ಅದಕ್ಕೆ ಹುಡ್ಕೊತ ಬಂದೆ. ನಿಮ್ಮ ಮನೆ ಕಡೆ ಹೋಗಿದ್ದೆ, ಮನೆ ಇರಲಿಲ್ಲ. ಆಕೆ ಕಡೆಯಲ್ಲೇ ಹೋಗಿರ್ತೀನಿ ಅಂತ ಬಂದೆ. ನೀನು ಸಿಕ್ಕಿ ನೋಡಿ ಚಲೋ ಆತು. ಯವ್ವ ಮಕ್ಕ ಜೋತ್ ಬಿಟ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ಆತಲ್ಲಿ ಜಗಳಾಡಿರಿ, ಎಲ್ಲ ಆಗೈತಿ ಬಿಡ್ರಿ. ನಾವೆಲ್ಲರೂ ಗೆಳತಿಯರದೇವಿ. ಹಿಂಗೆ ಮಾಡಿದ್ರೆ ಹೆಂಗಲ್ಲಿ ಇಟ್ಟಿಟ್ಕ ಜಗಳ ಆಡ್ತಿರಲ್ಲ ಸಣ್ಣ ಹುಡುಗತನ. ನಡ್ರಿ ಮನೆಗೆ ಹೋಗೋಣ. ನಿನ್ನ ಮನೆಗೆ ಬಿಟ್ಟು ಆಕಿಗೆ ಒಂದಿಟ್ಟು ಜಂಡು ಬಾಮ್ ಅಂತ ಹಚ್ಚಿ ನಾವು ಬರ್ತೇವೆ. ಏನಂತೆ ವಿಷಯ ಎಲ್ಲ ತಿಳ್ಕೊಂಡು ಬಂದು ನಿನಗೆ ಪಿನ್ ಟು ಪಿನ್ ಹೇಳ್ತೀನಿ. ಮಾರಿನ ಹಂಗೆ ಇಟ್ಕೋಬೇಡ, ಒಂದಿಟ್ಟು ಚಂದಾಗ ನಕ್ಕೋತ ಇರು. ಜೈ, ನೀ ಏನಾರು ಹೇಳಿಕಂದ್ರೆ ಅದು ಸ್ವಲ್ಪ ಬಾಗೈತಿ ನಡ. ಇನ್ನೊಂದು ಸ್ವಲ್ಪ ಬಾಗಿಸ್ಬಿಡ್ತೀನಿ ಒದ್ದು. ನೀನು ಹೇಳಿಕಂದ್ರೆ ನಮ್ಗೆ ಒಂದು ತುತ್ತು ಕೂಡ ಹೋಗಂಗಿಲ್ಲಲೇ. ಅರ್ಥ ಮಾಡ್ಕೊ ನಮ್ಮನ್ನ. ಅಲ್ಲಿಂದ ಬೊಗಳಕತ್ತೀನಿ ನಾನು. ಇನ್ನಕ್ಕಾದ್ರೂ ಹೇಳಕ್ ರೆಡಿ ಇಲ್ಲ ನೀನು. ಮಲ್ಲಿಕಾಂತಿ ಅಲ್ಲಿಗೆ ಗಪ್ಪಕ್ಕಿ, ಮಲ್ಲಿಕಾಂತಿ ಅದೇ ಗಪ್ಪಕ್ಕಿ. ಏನು ಆಟ ಆಡಕತ್ತೇನ ನಮ್ಮ ಜೀವನದಾಗ? ಎಂತ ದೊಡ್ಡ ಬಿರುಗಾಳ ಎಬ್ಸಾಕತ್ತಿ ಅನ್ನೋದು ತಿಳ್ಕೊ ನೀನು. ಅಲ್ಲಿ ನೋಡಲಿ ಸುಬ್ಬಿ ಗೌಡ ಮನೆ ಕೆಲ್ಸಕ್ಕದಲ್ಲ. ಮಲ್ಲಿಕಾ ಅವರೇ ನಿಂತಾರ ನೋಡಲಿ. ಜೈ ನೋಡ್ಲೇ ಅಲ್ಲಿ. ಯವ್ವ ಸರಿಲೇ, ನೋಡ್ತೀನಿ. ಬಂದು ನಿಂತು ಬಿಟ್ಲು ಮುಂದೆ ಇಟ್ಟುದ್ದ. ಸರಿ ನಿಂದ್ರು. ಏನ ಮಾತಾಡಕತ್ತಾರ ಅವರು, ಏನಂತ ಕೇಳೋ ನಿಂದ್ರ. ಲೇ ಇವತ್ತು ನನಗೆ ಗೌಡ್ರು ಏನ್ ತಂದು ಕೊಟ್ರು ಗೊತ್ತನ? ಯವ್ವ ನೀನು ಹೇಳ್ಬಿಟ್ನಿ ಅಂದ್ರ ನೀನಂತ್ರ ನಾನು ಎತ್ಕೊಂಡು ಕುದಾಡ್ಬಿಡ್ತೀನಿ ನೋಡು. ನಾವು 2 ದಿನ ಇಬ್ರು ಗೆಳತಿಯರಾಗಿ ನಾವು ಎಷ್ಟು ಜೀವಾಗ್ಯಾವಲ್ಲ. ನಿನ್ನ ಮನಸ್ಸಿನಿಂದ ನನಗೆ ಹೇಳ್ತೀನಿ, ನನ್ನ ಮನಸ್ಸಿನ ನಿನಗೆ ಹೇಳ್ತೀನಿ. ಏನು ಕೊಟ್ರು ಏನು ಹೇಳು, ಮತ್ತು ನಾನು ಕರಿಬೇಕಿಲ್ಲ ಕೊಡೋದ್ನೇ. ನಾನು ಬಂದು ಇಸ್ಕೊಂತಿದ್ದೆ. ಹಾಗೆ ನನಗಷ್ಟೇ ಕೊಟ್ಟಿದ್ದು. ನನಗೆ ಸೀರೆ ತಂದು ಕೊಟ್ರು ಗೌಡ್ರು. ಎಷ್ಟು ಚಂದ ಐತಿ ಗೊತ್ತನ. ಬಾ ಇವತ್ತು ಮನೆ ಮತ್ತು ಚಿಕನ್ ಮಾಡ್ತೀನಿ ಅಂತೇಳಿ ನೀ ಅದಕ್ಕೂ ರೊಕ್ಕ ಕೊಡ್ತೀನಿ ಅಂದಾರ. ಇವತ್ತು ಚಿಕನ್ ಮಾಡ್ತೀನಿ, ನೀನು ನಿನ್ನ ಗಂಡ ಇಬ್ಬರು ಬಂದು ನಮ್ಮ ಮನೆಗೆ ಊಟ ಮಾಡಿ. ಮತ್ತು ಇನ್ನೊಂದು ವಿಷಯ ಯಾರಿಗೆ ಹೇಳ್ಬೇಡ, ಇದು ಗೌಡ್ರು ರಾತ್ರಿ ನಮ್ಮ ಮನೆಗೆ ಬರ್ತೀನಿ ಅಂದಾರ ಇವತ್ತು. ಭಾಳ ಖುಷಿ ಆಗತೈತೆ ನನಗೆ. ಹೌದಾ? ನನ್ನ ಕರ್ಕೊಂಡೋಗ್ಲಿ ರಾತ್ರಿ ನಿನ್ನ ಜೊತೆಗೆ. ಕರ್ಕೊಂಡು ಹೋಗ್ಬೇಕ? ಯಪ್ಪ ಏನು ಮಾತಾಡತಿ? ಜೈ ನೀ ಹೇಳ್ಬೇಕಂದಿದ್ದು